ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। वक्रतुण्ड महाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा। या देवी सर्वयन्त्रेषु शक्तिरूपेण संस्थिता नमस्तस्यै 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 नमो नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रयी विद्याविनय सम्पन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तम् सच्चिदानन्दम् यतिवर्यम् महामतिम् वेदवेदान्तसारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। तमौपनिषदात्मानम् पुरुषं सर्वसाक्षिणम् नैषर्म्यसिद्धये नित्यम् नौमि शङ्कररूपिणम्। तदाहं सम्प्रदायज्ञम् संयमीन्द्रम् तदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। तत्त्वजिज्ञासु साधकರು ಸದ್ಗುರು ಭಕ್ತರು ಮುಮುಕ್ಷುಗಳು ಅಧ್ಯಾಸ ಭಾಷ್ಯ ಅಧ್ಯಯನ ತತ್ಪರರು ಅಧ್ಯಾಸ ನಿವೃತ್ತಿಗಾಗಿ ವಿಶೇಷ ಪ್ರಯತ್ನವನ್ನ ಮಾಡುತ್ತಿರುವಂತ ಮುಮುಕ್ಷ ಸಾಧಕರೂ ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನ ನೋಡೋಣ. ಇಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಆಶ್ವೇಜ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ವಾರ ಸ್ಥಿರವಾರ ಶನಿವಾರ 2025ನೇ ಇಸವಿ ಅಕ್ಟೋಬರ್ ಮಾಹೆಯಲ್ಲಿ ಇಂದು 4ನೇ ತಾರೀಖಿನ ಶನಿವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ತಮ್ಮ ಹೃದಯವನ್ನ ತಮ್ಮ
70 ವರ್ಷಗಳ ತಪಸ್ಸನ್ನ ಈ ವ್ಯಾಖ್ಯಾನದಲ್ಲಿ ಇಟ್ಟಿದ್ದಾರೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಅತ್ಯಂತ ಪ್ರಿಯವಾದ ಗ್ರಂಥ ಸುಗಮ ವ್ಯಾಖ್ಯಾನ. ಅದನ್ನು ಕುರಿತು ಉಪನ್ಯಾಸವನ್ನ ಪ್ರಾರಂಭ ಮಾಡೋಣ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. 134ನೇ ಪುಟದಲ್ಲಿ ಸರ್ವಾಣ್ಯಪ್ಯೇತಾನಿ ಶಾಸ್ತ್ರಾಣಿ ಅವಿದ್ಯಾಂ ಪುರಸ್ಕೃತ್ಯೈವ ಲೋಕಸಿದ್ಧಮಧ್ಯಾಸಂ ದ್ವಾರೀಕೃತ್ಯೈವ ಪ್ರವೃತ್ತಾನಿ ಇತ್ಯನುಷಂಗಃ. ಏತಾನಿ ಸರ್ವಾಣಿ ಶಾಸ್ತ್ರಾಣಿ. ಯಾವುದು? ವಿಧಿಶಾಸ್ತ್ರಾಣಿ, ಪ್ರತಿಷೇಧಶಾಸ್ತ್ರಾಣಿ, ಮೋಕ್ಷಪರಾಣಿ ಚ ಏತಾನಿ ಸರ್ವಾಣಿ ಶಾಸ್ತ್ರಾಣಿ ವಿದೌಟ್ ಎನಿ ಎಕ್ಸೆಪ್ಷನ್. ಎಲ್ಲ ಶಾಸ್ತ್ರಗಳು ಕೂಡ ಅವಿದ್ಯಾಂ ಪುರಸ್ಕೃತ್ಯ ಏವ, ಅವಿದ್ಯೆಯನ್ನ ಮುಂದು ಮಾಡಿಕೊಂಡೇ ಲೋಕ ಸಿದ್ಧ ಮಧ್ಯಾಸಂ, 14 ಲೋಕಗಳಲ್ಲಿರುವ 84 ಲಕ್ಷ ಜೀವರಾಶಿಗಳೆಂಬ ಲೋಕಗಳಲ್ಲಿ ಸಿದ್ಧವಾಗಿರುವ ಅಧ್ಯಾಸವನ್ನ ದ್ವಾರೀಕೃತ್ಯೈವ, ದ್ವಾರ ಮಾಡಿಕೊಂಡೇ, ದಾರಿ ಮಾಡಿಕೊಂಡೇ ಪ್ರವೃತ್ತಾನಿ ಹೊರಟಿವೆ ಎಂದು ಅನುಷಂಗ ನೀವು ಸೇರಿಸಿಕೊಳ್ಳಬೇಕು. ಅಧ್ಯಾಸಕರ್ತ ಏವ ಪುರುಷಃ ಅಧಿಕ್ರಿಯತೆ ಶಾಸ್ತ್ರೋಕ್ತ ಸಾಧನೇಶು. ಎಂಥ ಮಾತಿದು ಬಾ. ಇದನ್ನ ಶಂಕರಾಚಾರ್ಯರೊಬ್ಬರೇ ಹೇಳಬಲ್ಲರು. ಅವರೊಬ್ಬರನ್ನ ಬಿಟ್ಟರೆ ಮತ್ತೊಬ್ಬರು ನಾವು ಕಂಡ 20ನೇ ಶತಮಾನದ ಶಂಕರರು ಮಾತ್ರವೇ ಹೇಳಬೇಕು. ಅಧ್ಯಾಸಕರ್ತ ಏವ, ಅಧ್ಯಾಸಂ ಕರೋತಿ ಅಧ್ಯಾಸಕರ್ತ, ಅಧ್ಯಾಸಸ್ಯ ಕರ್ತ ಅಧ್ಯಾಸಕರ್ತ. ಅಧ್ಯಾಸವನ್ನ ಮಾಡಿಕೊಂಡಿರುವಂತ ಮನುಷ್ಯನು ಮಾತ್ರವೇ ಅಧ್ಯಾಸಕರ್ತ ಎಂದರು ಒಂದೇ. ಅಧ್ಯಾಸ ವಾನ್ ಪುರುಷ ಅಂತಂದ್ರು ಒಂದೇ. ಅಧ್ಯಾಸವನ್ನ ಉಳ್ಳಂತ ಮನುಷ್ಯನೇ ಅಧ್ಯಾಸಕರ್ತ ಏವ ಪುರುಷ. ನೋಡಿ, ಅಧ್ಯಾಸಕರ್ಷ ಪುರುಷ ಏವ ಅಂತ ಹೇಳಲಿಲ್ಲ. ಅಧ್ಯಾಸದಿಂದ ಒಡಗೂಡಿರುವಂಥವನೇ ಆಗಿರುವ ಮನುಷ್ಯನು ಶಾಸ್ತ್ರೋಕ್ತ ಸಾಧನೇಶು ಅಧಿಕ್ರಿಯತೆ. ಶಾಸ್ತ್ರ ಮುಕ್ತ ಸಾಧನೇಶು, ಶಾಸ್ತ್ರಗಳಲ್ಲಿ ಹೇಳಿರುವ ಸಾಧನೆಗಳಲ್ಲಿ ಅಧಿಕಾರಿಯಾಗುತ್ತಾನೆ. ಯಜ್ಞವನ್ನ ಮಾಡಬೇಕಾದರೂ ಅಧ್ಯಾಸವುಳ್ಳವನಾಗಿರಬೇಕು. ಸ್ನಾನ ಸಂಧ್ಯಾ ಜಪದಪಾದಿಗಳನ್ನು ಮಾಡಬೇಕಾದರೂ ಅಧ್ಯಾಸವುಳ್ಳವನಾಗಿರಬೇಕು. ವೇದಾಂತ ಶಾಸ್ತ್ರವನ್ನ ಅಧ್ಯಯನ ಮಾಡುತ್ತಾ ಸದ್ಗುರುಗಳ ಬಳಿಗೆ ಹೋಗಿ ಆತ್ಮಜ್ಞಾನವನ್ನ ಮಾಡಿಕೊಳ್ಳಬೇಕು ಎಂದು ಮಾಡಿಕೊಂಡಿರುವ ಸಾಧಕನಿಗೂ ಅಧ್ಯಾಸ ಉಂಟು. ಅಧ್ಯಾಸಕರ್ತ ಏವ ಪುರುಷ. ಮುಗಿದು ದೋಸೆ ತಿನ್ಬೇಕು ಅಂತಂದ್ರು ಅಧ್ಯಾಸ ಉಂಟು. ಇಡ್ಲಿ ತಿನ್ಬೇಕು ಅಂದ್ರು ಅಧ್ಯಾಸ ಉಂಟು. ಹೊಳೆ ನರಸೀಪುರಕ್ಕೆ ಹೋಗ್ಬೇಕು ಎಂದರು ಅಧ್ಯಾಸ ಉಂಟು. ಗುರುಸೇವೆ ಮಾಡಬೇಕು ಎಂದರು ಅಧ್ಯಾಸ ಉಂಟು. ವಾಕ್ಯ ಅಂಡನೆ ಮಾಡ್ಕೊಂಬೇಡಿ. ಅಧ್ಯಾಸಕರ್ಷ ಪುರುಷ ಏವ ಅಂತ ಹೇಳಲಿಲ್ಲ. ಅಧ್ಯಾಸಕರ್ತ ಏವ ಪುರುಷ ಶಾಸ್ತ್ರೋಕ್ತ ಸಾಧನೇಶು ಅಧಿಕ್ರಿಯತೆ. ಅದ್ಭುತ.
ಬೇಕಾದಷ್ಟು ಶಾಸ್ತ್ರಗಳಿವೆ. ಆ ಶಾಸ್ತ್ರಗಳಲ್ಲಿ ಹೇಳಿರುವಂತ ವಿಧಿ ಪ್ರತಿಯೇಧಗಳನ್ನು ಅನುಷ್ಠಾನ ಮಾಡಬೇಕು ಅಂದ್ರೆ ಅಂತ ಮನುಷ್ಯನು ಅಧ್ಯಾಸಕರ್ತನೇ ಆಗಿರಬೇಕು. ಅಂದರೆ ಏನರ್ಥ? ಅಧ್ಯಾಸಂ ಸಮಾಶ್ರಿತ್ಯೈವ, ಅಧ್ಯಾಸಂ ಸಮಾಶ್ರಿತ್ಯ ಏವಚ ಸಾಧ್ಯ ಸಾಧನ ಬಂಧ ಮೋಕ್ಷ ಆದಿ ಪದಾರ್ಥಾನ್ ಪ್ರತಿಪಾದಯಂತಿ ಶಾಸ್ತ್ರಾಣಿ. ಇವು ಅಂಡರ್ಲೈನ್ಡ್. ಇದಂತ ಭಗವತ್ಪಾದ ಶಂಕರಾಚಾರ್ಯರವರು ಹೇಳಲಿಲ್ಲ. ಅವರೇನ್ ಹೇಳ್ಬಿಟ್ರು? ತಮೇತಂ ಏವಂ ಲಕ್ಷಣಂ ಆತ್ಮಾನಾತ್ಮನೋಹಂ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾಃ ಲೌಕಿಕ ವೈದಿಕಾಶ್ಚ ಪ್ರವೃತ್ತಾಃ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷ ಪರಾಣಿ ಕೈಬಿಟ್ಬಿಡಿ. ಅದಕ್ಕೆ ಗುರು ಹೇಳ್ತಾ ಇದ್ದಾರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು. ಶಂಕರರು ಈ ವಾಕ್ಯವನ್ನ ಬರೆಯಬೇಕಾದರೆ ಅವರ ಮನಸ್ಸಿನಲ್ಲಿ ಏನಿತ್ತಪ್ಪ ಅಂತಂದ್ರೆ ಅಧ್ಯಾಸಂ ಸಮಾಶ್ರಿತ್ಯೈವ. ಇಲ್ಲಿ ವಾಕ್ಯ ಪ್ರಯೋಗವನ್ನ ನೋಡಿ. ಅಧ್ಯಾಸಂ ಆಶ್ರಿತ್ಯ ಅಲ್ಲ, ಅಧ್ಯಾಸಂ ಸಮಾಶ್ರಿತ್ಯ ಅಲ್ಲ, ಅಧ್ಯಾಸಂ ಸಮಾಶ್ರಿತ್ಯ ಏವ. ಅಧ್ಯಾಸವನ್ನ ಚೆನ್ನಾಗಿ 100% ಆಶ್ರಯ ಮಾಡಿಕೊಂಡೇ ಸಾಧ್ಯ ಸಾಧನ, ಸ್ವರ್ಗಲೋಕ ಸಾಧ್ಯ, ಅಗ್ನಿಹೋತ್ರ ಸಾಧನ, ಕೀರ್ತಿ ಸಾಧ್ಯ, ಬೇಕಾಗಿರುವಂತ ಹೋಮ ಹವನಾದಿಗಳು ಸಾಧನ ಸಾಧ್ಯ ಮತ್ತು ಸಾಧನ. ಬಂಧ ಮೋಕ್ಷ, ನನಗೆ ಬಂಧನವಾಗಿದೆ, ನನಗೆ ಮೋಕ್ಷವಾಗಬೇಕು, ನನ್ನ ಮೋಕ್ಷವನ್ನ ಹೊಂದಬೇಕು ಅಂತ ಮಾಡ್ಕೊಂಡಿದ್ದಾರಲ್ಲ. ಈ ಪದಾರ್ಥಗಳನ್ನು ಸಾಧ್ಯ ಸಾಧನ ಬಂಧ ಮೋಕ್ಷ ಮುಂತಾದ ಪದಾರ್ಥಗಳನ್ನು ಪ್ರತಿಪಾದಯಂತಿ ಶಾಸ್ತ್ರಾಣಿ, ಶಾಸ್ತ್ರಗಳು ಪ್ರತಿಪಾದನೆ ಮಾಡ್ತಾ ಇವೆ. ಹೇಗೆ? ಅಧ್ಯಾಸಂ ಸಮಾಶ್ರಿತ್ಯೈವ. ಏನ್ ಆಶ್ಚರ್ಯವಿದು? ವೇದಗಳು ಹೊರಟಿವೆ. ವೇದಗಳು ಮಾನವನಿಗೆ ಇಷ್ಟ ಪ್ರಾಪ್ತಿಗೂ ಅನಿಷ್ಟ ಪರಿಹಾರಕ್ಕೂ ಸಾಧನ ಹೇಳ್ತಾ ಇದೆ. ವೇದಗಳೆಲ್ಲವೂ ಕೂಡ ಅಧ್ಯಾಸವನ್ನ ಇಟ್ಕೊಂಡೇ ಹೊರಟಿವೆ. ವೇದಾಂತ ಈಶಾಕೇನ ಕಥಾ ಮುಂಡಕ ಪ್ರಶ್ನ ಮಾಂಡೋಕ್ಯ ಐತರೇಯ ತೈತರೇಯ ಚಾಂದೋಗ್ಯ ಬೃಹದಾರಣ್ಯಕ ಶ್ವೇತಾಶ್ವತರ ಕೌಶೀತಕಿ ಜಾಬಾಲ ಕೈವಲ್ಯ ಉಪನಿಷತ್ತುಗಳು ಕೂಡ ಅಧ್ಯಾಸವನ್ನ ಇಟ್ಕೊಂಡೇ ಹೊರಟಿವೆ. ಭಗವದ್ಗೀತಾ ಅಧ್ಯಾಸ ಪುರಸ್ಸರವಾಗಿದೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ದಿಷ್ಟೋ ಇದು ಕೂಡ ಒಂದು ಶಾಸ್ತ್ರ. ಉತ್ತರ ಮೀಮಾಂಸಾ ದರ್ಶನ ಹೌದಾ? ಬ್ರಹ್ಮ ಮೀಮಾಂಸಾ ದರ್ಶನ, ಶಾರೀರಿಕ ಮೀಮಾಂಸಾ ದರ್ಶನ ಶಾಸ್ತ್ರ. ಇದಕ್ಕೆ ಶತ್ರು ವೇದಾಂತ ಮೀಮಾಂಸಾ ದರ್ಶನ ಶಾಸ್ತ್ರ. ಇದು ಕೂಡ ಅಧ್ಯಾಸವನ್ನ ಸಮಾಶ್ರಿತ್ಯ ಅಲ್ಲ, ಸಮಾಶ್ರಿತ್ಯೈವ ಇಟ್ಟುಕೊಂಡೇ ಪ್ರವೃತ್ತಾನಿ ಹೊರಟಿವೆ. ಏನ್ಬಿಟ್ರು ಗಟ್ಟಿ ಮಾಡ್ಬಿಡಿ. ಸಾಧ್ಯ ಸಾಧನ ಬಂಧ ಮೋಕ್ಷ ಆದಿ ಪದಾರ್ಥಾನ್ ಶಾಸ್ತ್ರಾಣಿ ಅಧ್ಯಾಸಂ ಸಮಾಶ್ರಿತ್ಯೈವ ಪ್ರವೃತ್ತಾನಿ ಪ್ರತಿಪಾದಯಂತಿ, ಪ್ರತಿಪಾದನೆ ಮಾಡ್ತಾ ಇವೆ. ಏಕೆಂದರೆ ನಾವು ಮುಂದಿನ ವಾಕ್ಯ ನತೋ ವಸ್ತು ಸಂತ ಏವ ತೇ ಪದಾರ್ಥ ಇತಿ ಭಾವಃ. ಏಕೆಂದರೆ ತೇ ಪದಾರ್ಥ ಸಾಧ್ಯವಾಗಲಿ ಸಾಧನವಾಗಲಿ ಶಾಸ್ತ್ರಗಳಾಗಲಿ ಬಂಧವಾಗಲಿ ಮೋಕ್ಷವಾಗಲಿ ವಸ್ತು ಸಂತಃ ವಸ್ತುತಃ ಸಂತೀತಿ ವಸ್ತು ಸಂತಃ ವಸ್ತು ಸನ್ ವಸ್ತು ಸಂತೌ ವಸ್ತು ಸಂತಃ ನಿಜವಾಗಿ ಸತ್ಯವಾಗಿ
ಇರುವಂತಹ ಪದಾರ್ಥಗಳೇ ಅಲ್ಲ. ಪರಬ್ರಹ್ಮವಂತನ್ನ ಬಿಟ್ಟು ಪರಬ್ರಹ್ಮಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ. ಹಾಗಾದ್ರೆ ಶಾಸ್ತ್ರಗಳು ಅಂತೀವಿಯಲ್ಲ, ಎಲ್ಲ ಕಲ್ಪಿತ ಅಧ್ಯಾರೋಪ ದೃಷ್ಟಿಯಿಂದ ಹೊರಟಿವೆ. ತೇ ಪದಾರ್ಥ, ಈ ಪದಾರ್ಥಗಳು ಯಾವುದು? ಸಾಧ್ಯಾನಿ ಸಾಧನಾನಿ ಗುರು ಶಿಷ್ಯ ಬಂಧ ಮೋಕ್ಷ ಅಜ್ಞಾನ ಜ್ಞಾನ. ಈ ಪದಾರ್ಥಗಳು ನ ವಸ್ತು ಸಂತಹ ನ ಪರಮಾರ್ಥ ಸಂತಹ, ನಿಜವಾಗಿ ಇಲ್ಲದ ಪದಾರ್ಥಗಳು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಇಲ್ಲದ ಪದಾರ್ಥಗಳನ್ನ ಇದೇ ಎಂದು ಮಾಡಿಕೊಂಡು ಶಾಸ್ತ್ರಗಳು ಅಧ್ಯಾಸವನ್ನ ಮುಂದು ಮಾಡಿಕೊಂಡೇ ಎಲ್ಲವನ್ನೂ ಪ್ರತಿಪಾದನೆ ಮಾಡ್ತಾ ಇವೆ. ಪರಮಾರ್ಥತಃ ಯಾವುದೂ ಸತ್ಯವಲ್ಲ. ಬ್ರಹ್ಮೈವೇದಂ ವಿಷ್ಣು ಅನ್ನುವುದೇ ಪರಮಾರ್ಥ. ಉಕ್ತಂ ಹಿ ಅಭಿಯುಕ್ತೈ ವೇದಾಂತಾಭಿಯುಕ್ತೈ. ಭಗವಾನ್ ಗೌಡಪಾದಾಚಾರ್ಯರನ್ನ ಭಾಷ್ಯಕಾರ ಶಂಕರರು ಅಭಿಯುಕ್ತ ಅಂತ ಕರೀತಾರೆ. ಅದನ್ನು ಕರೆದಿದ್ದಾರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು. ಗೌಡಪಾದಾಚಾರ್ಯರು ಸಂಪ್ರದಾಯವಿದರು. ಅಧ್ಯಾರೋಪಾಪವಾದ ಸಂಪ್ರದಾಯವನ್ನ ಚೆನ್ನಾಗಿ ಬಲ್ಲವರ ಗೌಡಪಾದಾಚಾರ್ಯರು. ವೇದಾಂತಾರ್ಥದಲ್ಲಿ ಅಭಿಯುಕ್ತ ಅಂದ್ರೆ ಆಡಪ್ಟ್, ಎಕ್ಸ್ಪರ್ಟ್. ವೇದಾಂತಾರ್ಥ ತಿಳಿಸುವುದರಲ್ಲಿ ಸಮರ್ಥರಾಗಿರುವಂತಹ ಮಹಾತ್ಮರು ಯಾರು? ಗೌಡಪಾದಾಚಾರ್ಯ. ಉಕ್ತಂ ಹಿ ಅಭಿಯುಕ್ತೈ. ವೇದಾಂತಾರ್ಥ ಅಭಿಯುಕ್ತರಾದ ಭಗವಾನ್ ಗೌಡಪಾದಾಚಾರ್ಯರಿಂದ ಉಕ್ತಂ ಹಿ ಹೇಳಲ್ಪಟ್ಟಿದೆಯಲ್ಲವೇ? ಅವ್ರು ಹೇಳಬೇಕಿದ್ದಾರೆ ಏನಂತ? ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕಃ ನ ಮುಮುಕ್ಷುಃ ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತ. ಪರಮಾರ್ಥತ ರಿಯಾಲಿಟಿ. ವಾಟ್ ಈಸ್ ರಿಯಲಿ ರಿಯಾಲಿಟಿ ಅಂತ ಕೇಳಿದ್ರೆ, ಆ ಪರಮಾರ್ಥ ಸ್ವರೂಪದಲ್ಲಿ, ಅದ್ವೈತ ಸ್ವರೂಪದಲ್ಲಿ ನಿರೋಧ ನಾಸ್ತಿ. ನಿರೋಧ ಅಂತಂದ್ರೆ ಒಂದೇ, ಪ್ರಳಯ ಅಂದ್ರೆ ಪ್ರಪಂಚದ ಪ್ರಳಯ ಅಂತಿಲ್ಲ. ನಚ ಉತ್ಪತ್ತಿ, ಪ್ರಪಂಚದ ಸೃಷ್ಟಿಯಿಂದಲೂ ಇಲ್ಲ. ನ ಬದ್ಧ, ಬದ್ಧನಾಗಿರುವ ಸಂಸಾರಿ ಅಂತಿಲ್ಲ. ನ ಸಾಧಕ, ಬ್ರಹ್ಮತತ್ವವನ್ನ ತಿಳಿದುಕೊಳ್ಳಬೇಕೆಂಬ ಸಾಧಕನೂ ಇಲ್ಲ. ಯಜ್ಞಯಾಗಾದಿಗಳನ್ನ ಮಾಡಿ ಏನೋ ಫಲವನ್ನ ಹೊಂದಬೇಕೆಂಬ ಸಾಧಕನೂ ಇಲ್ಲ. ನ ಮುಮುಕ್ಷು, ಮೋಕ್ಷವಿಚ್ಛವಾದ ಸಾಧಕನು ನಿಜವಾಗಿ ಇಲ್ಲ. ನ ಮುಕ್ತ, ಮುಕ್ತ ಅಂತೂ ಇಲ್ಲ. ಇವರೆಲ್ಲರೂ ಕೂಡ ಅವಿದ್ಯಾಶ್ರಿತರಾಗಿರುವಂತಹ ವಸ್ತುಗಳು. ಯಾವ ಭೇದವಿಲ್ಲದ ತತ್ವನೇ ಪರಮಾರ್ಥ ಎಂದು ಅಭಿಯುಕ್ತರಾದ ಗೌಡಪಾದಾಚಾರ್ಯರು ಹೇಳಿಬಿಟ್ಟಿದ್ದಾರೆ. ನೋಡಿ ಎಷ್ಟು ಜನ ಬರೀತಾರೆ ಗುರುಗಳು. ರಾಮ 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 ರಾಮ. ಇಂಥ ಸದ್ಗುರುಗಳ ತಪೋಭೂಮಿ ಹಳೆಯ ಶ್ರೀಪುರ. ಅದನ್ನ ಹಳ್ಳಿ ಯಾವ ಅನುಕೂಲ ಇಲ್ಲಿ ಬಹಳ ಕಷ್ಟ. ಇದನ್ನೇ ಹೇಳ್ತಾರೆ. ಅದ್ವೈತಂ ಕೇಚಿದಿಚ್ಛಂತಿ ದ್ವೈತಮಿಚ್ಛಂತಿ ಚಾಪರೇ ಪರಂ ತತ್ವಂ ನ ಜಾನಂತಿ ದ್ವೈತಾದ್ವೈತ ವಿವರ್ಜಿತಂ. ಪರಮಾರ್ಥ ಸ್ವರೂಪವು ಅದ್ವೈತವೂ ಅಲ್ಲ, ದ್ವೈತವೂ ಅಲ್ಲ. ಕೆಲವರು ನಾವು ಅದ್ವೈತಿಗಳು ಅಂತ ಹೇಳ್ಕೊತಾರೆ, ಅದು ಕೂಡ ಅಧ್ಯಾಸದಿಂದ. ಕೆಲವರು ನಾವು ದ್ವೈತಿಗಳು ಅಂತ ಹೇಳ್ಕೊತಾರೆ, ಅದು ಅಧ್ಯಾಸದಿಂದ. ಇಬ್ಬರಿಗೂ ಕೂಡ ಪರಮಾರ್ಥ ಸ್ವರೂಪ ಅರ್ಥವಾಗಿದೆ. ಪರಮಾರ್ಥ ಸ್ವರೂಪ ಹೇಗಿದೆ? ದ್ವೈತಾದ್ವೈತ ವಿವರ್ಜಿತಂ. ಏನು ಉಪದೇಶ ಇದನ್ನೆಲ್ಲ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ಪಾಠ ಮಾಡುವಾಗ ಬೇಕಾದಷ್ಟು ಹೇಳಿದ್ದಾರೆ. ಅದು ಜ್ಞಾಪಕ ಬರಬೇಕು. ಜ್ಞಾಪಕ ಬಂದಷ್ಟು ಮಾತ್ರ ಹೇಳ್ತಾ ಇದ್ದೇನೆ. ಇಷ್ಟೇ ಹೇಳಿದ್ದಾರೆ ಅಂತಲ್ಲ,
ಇನ್ನು ಬೇಕಾದ ಸೇರ್ಬಿಟ್ಟಿದ್ದಾರೆ, ಅದನ್ನ ನೆನಪು ಬರ್ಬೇಕಷ್ಟೆ. ಸರಿ, ಮುಂದಕ್ಕೆ ಹೋಗೋಣ. ಇವತ್ತು ಇದು 134ನೇ ಪುಟದಲ್ಲಿ 38ನೇ ಭಾಷ್ಯ ಭಾಗವನ್ನು ಪ್ರಾರಂಭ ಮಾಡೋಣ. ಅಷ್ಟಾತ್ರಿಂಶ ಖಂಡ ಪ್ರಮಾಣಾನಾಂ ಅವಿದ್ಯಾವದ್ವಿಷಯತ್ವೇ ಶಂಕಾ. ಮುಂದಿನ ಭಾಷ್ಯ ಭಾಗ. ಕಥಂ ಪುನಃ ಅವಿದ್ಯಾವದ್ವಿಷಯಾನಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ. ಶಾಂಕರ ಭಾಷ್ಯ. ಅದರ ವಿವರಿಸುವುದಕ್ಕೆ ಹೊರಟಿದ್ದಾರೆ ಗುರು. ಅದಕ್ಕೆ ಮುಂಚೆ ಒಂದು ಹೆಡ್ಡಿಂಗ್ ಕೊಟ್ಟಿದ್ದಾರೆ ನೋಡಿ. ಹೆಡ್ಡಿಂಗ್ ಕೊಡುವುದರಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಿದ್ಧ ಹಸ್ತರು, ಯಾರಿಗೂ ಗೊತ್ತಿಲ್ಲ. ಎಂತ ಎಂತ ಅದ್ಭುತವಾದಂತಹ ವಿಚಾರವಿದು. ಅಧ್ಯಾಸ ಭಾಷ್ಯದ ಆಳ, ಅಧ್ಯಾಸ ಭಾಷ್ಯದ ಹಿರಿಮೆ, ಅಧ್ಯಾಸ ಭಾಷ್ಯದ ಮಹಿಮೆ, ಅಧ್ಯಾಸ ಭಾಷ್ಯದ ಅಪರೂಪದ ಮಹತ್ವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಬ್ಬರಿಗೆ ಮಾತ್ರವೇ ತಿಳಿದಿದೆ. ಒಂದು ಶಂಕರಾಚಾರ್ಯರಿಗೆ, ಮತ್ತೊಂದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ. ಯೋಚನೆ ಮಾಡಿ ನೋಡಿ, ಅದರ 3 ಪುಟ ಇದೆ. 3-4 ಪುಟವಿರುವಂತಹ ಅಧ್ಯಾಸ ಭಾಷ್ಯವನ್ನ ಸುಮಾರು ಕನ್ನಡ ಇನ್ನು 300 ಪುಟ ಆಗಿದೆ. ಎಷ್ಟು ಚೆನ್ನಾಗಿ ವ್ಯವಸ್ಥೆ ನೋಡಿ. ಇದಕ್ಕೆ ಒಂದು ಪುಟ್ ಕಥೆ ಹೇಳ್ತಾರೆ. ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಮಹಿಮೆಯಲ್ಲಿ ದೊಡ್ಡದು ಎನ್ನುವುದಕ್ಕೆ ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮೈಸೂರಿನಲ್ಲಿ ಒಂದು ಚಾತುರ್ಮಾಸ್ಯ ವ್ರತಾನುಷ್ಠಾನ ಮಾಡಿದರು. ಹೇಳ್ತಿರೋದು 64-65 ಇಸ್ವಿ ಮರ್ಬಿಟ್ಟಿದ್ದೇನೆ. 2 ತಿಂಗಳು ಚಾತುರ್ಮಾಸ್ಯ. ಸಾಯಂಕಾಲದ ಸಮಯದಲ್ಲಿ ಒಳ್ಳೆ ಸೊಗಸಾದ ಉಪನ್ಯಾಸಗಳನ್ನೆಲ್ಲ ಮಾಡ್ತಾ ಇದ್ರು. ಅನೇಕ ಜನ ಶ್ರೋತೃಗಳು ಬಂದು ಕೇಳ್ತಾ ಇದ್ರು. ಒಬ್ಬರು ಮಹತ್ವರು ನಂಜನಗೂಡಿನಿಂದ ಡೈಲಿ ಬರ್ತಾ ಇದ್ರು. ಅವ್ರ ಹೆಸರು ವಿಷಗ್ರತ್ನಂ ಬಿ.ವಿ. ಪಂಡಿತ್ ಅಂತಿರ್ಬೇಕು, ಹೆಸರು ತಪ್ಪಿದ್ದು ಕ್ಷಮಿಸಿ. ಅವರು ನಂಜನಗೂಡಿನಲ್ಲಿ ಸದ್ವೈದ್ಯ ಶಾಲಾ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅವತ್ತಿನ ಕಾಲದಲ್ಲಿ 100 ಜನ ಕೆಲಸ ಮಾಡ್ತಾ ಇದ್ದಂತೆ. ಅವರು ಆಯುರ್ವೇದ ಪಂಡಿತರು. ಯಾವುದು? ಸದ್ವೈದ್ಯ ಶಾಲಾ ಬಿ.ವಿ. ಪಂಡಿತರು. ಅವರು ಪ್ರತಿ ದಿವಸ ಕಾರ್ನಲ್ಲಿ ಬಂದು ಉಪನ್ಯಾಸ ಕೇಳ್ಕೊಂಡು ವಾಪಸ್ ಹೋಗ್ತಾ ಇದ್ರು. ಒಂದ್ಸಲ ನಾವು ಸ್ವಾಮಿಗಳನ್ನ ಕೇಳಿ ಬರ್ತಾ ಇದ್ದಾರೆ. ಎಲ್ಲಿ ಬರ್ತಾರೆ? ನಂಜನಗೂಡಿನ ಬರ್ತಾ ಇದ್ದಾರಪ್ಪ ಅಂದ್ರು. ನನ್ಗೆ ಆಶ್ಚರ್ಯವಾಯ್ತು. ನಂಜನಗೂಡಿನಿಂದ ಕಾರ್ನಲ್ಲಿ ಬಂದು ಉಪನ್ಯಾಸಗಳು ಹೋಗ್ತಾ ಇದ್ದಾರೆ. ಹೌದಪ್ಪ, ಒಳ್ಳೆಯವರು ಶ್ರೀಮಂತರು ಹೌದು, ಸದ್ಭಕ್ತರು ಹೌದು, ಜಿಜ್ಞಾಸುಗಳು ಹೌದು, ಬಹಳ ಹೌದು. ಚಾತುರ್ಮಾಸ ಉಪನ್ಯಾಸ ಮುಗಿಯಿತು. 60 ದಿವಸ ಕಳೀತು. ಆಗ ಅವರೇನ್ ಮಾಡಿದ್ರು? ಏನಾದ್ರು ಗುರು ಕಾಣಿಕೆ ಕೊಡ್ಬೇಕಲ್ಲ ಗುರುಗಳಿಗೆ. ಗುರು ಕಾಣಿಕಾ ರೂಪವಾಗಿ ಒಂದು ಪಂಚೆ, ಗುರುಗಳು ಉಪಯೋಗಿಸ್ತಕ್ಕಂಥ ಪಂಚೆ ತನಕ ಬಿಳಿ ಪಂಚೆ ಹಣ್ಣು ಕೊಟ್ಬಿಟ್ಟು 2 ಕಾರ್ಡಮಮ್ ಪ್ಯಾಕೆಟ್ಸ್. ಕಾರ್ಡಮಮ್ ಅಂದ್ರೆ ಏಲಕ್ಕಿ ರಸ, ಜ್ಯೂಸ್ ಆಫ್ ಕಾರ್ಡಮಮ್, ಏಲಕ್ಕಿ ರಸದ 2 ಬಾಟ್ಲು ಕೊಟ್ರು. ಅದನ್ನು ನೋಡಿಬಿಟ್ಟು ಗುರುಗಳು ತುಂಬಾ ಸಂತೋಷಪಟ್ಟು ತಮಾಷೆ ಪಂಡಿತ ತುಂಬಾ ಸಂತೋಷ, ಉಪನ್ಯಾಸಕ್ಕೆ ಬಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀರ, ಒಳ್ಳೆ ಸಂಸ್ಕಾರವಿದೆ ಅಂತ ಹೊಗಳಿ ಬಿಟ್ಟು ತಮಾಷೆ ಕೇಳ್ತಾ ಇದ್ದೀನಿ. ಇವಷ್ಟು ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀರ, ಬಹಳ ದೊಡ್ಡವರು. ಗುರು ಕಾಣಿಕೆಯಾಗಿ ಈ ಪುಟಾಣಿ ಏಲಕ್ಕಿ ಡಬ್ಬಿ ಕೊಡ್ತಾ ಇದ್ದೀರಲ್ಲ, ಏನ್ ಸಮಾಚಾರ ಅಂದ್ರು. ಅಂದ್ರೇನು? ಈ ಒಂದು ಅವತ್ತಿನ ಕಾಲದಲ್ಲಿ 100-200 ರೂಪಾಯಿ ಕೊಡ್ಬೋದಾಯ್ತು. ಇವಾಗ ಬೇಕು ಅಂತ ಅರ್ಥವಲ್ಲ. ಈ ಏಲಕ್ಕಿ ರಸದ ಡಬ್ಬಿ ಕೊಡ್ತಾ ಇದ್ದೀರಲ್ಲ, ಈ ಸಣ್ಣ ಡಬ್ಬಿ, ಏನ್ ವಿಶೇಷ ಅಂದ್ರು. ಅದಕ್ಕೆ ಅವ್ರು ಹೇಳಿದ್ರು, ಗುರುಗಳೇ, ಈ ಒಂದೊಂದು ಡಬ್ಬಿಗೆ ಇಷ್ಟು ಬೆಲೆ ಇದೆ.
ಯಾಕೆ ಕೊಡ್ತಾ ಇದ್ದಾರಪ್ಪ ಅಂದ್ರೆ ಇದು ಕಾರ್ಡಮಮ್ ರಸ, ಏಲಕ್ಕಿ ರಸ. ಇದು ಈ ರಸ ತಯಾರು ಮಾಡಬೇಕಾದ್ರೆ ಇದು ಅವತ್ತಿನ ಕಾಲದಲ್ಲಿ ಇದಕ್ಕೆ ಸುಮಾರು 250 ಗ್ರಾಮ್ ಏಲಕ್ಕಿಯನ್ನ ಬಟ್ಟಿ ಇಳಿಸಿ ಪ್ರಾಸೆಸ್ ಮಾಡಿ ರಸ ಮಾಡಿದ್ದೇವೆ. ಇದು ಬಹಳ ಒಳ್ಳೆಯದು. ಈ ಕಾರ್ಡಮಮ್ ರಸ ನೋಡುವುದಕ್ಕೆ ಪುಟಾಣಿ ಸೈಜು 1.5 ಇಂಚಿದೆ. ಆದರೆ ಒಳಗಿರುವಂತಹ ರಸದಿಂದ 1000 ಜನಕ್ಕೆ ಪಾಯಸ ಮಾಡಿದ್ರೆ ಪಾಯಸಕ್ಕೆ ಹಾಕೋಬಹುದು. ಒಂದು ಗುರುಗಳು ಹೇಳ್ಬಿಟ್ರು. ಇದೇ ತರಹ ಅಧ್ಯಾಸ ಭಾಷ್ಯ ಅಂತ ಇದೆಯಲ್ಲ, ಶಾಂಕರ ಅಧ್ಯಾಸ ಭಾಷ್ಯ, ಅದು ಕೂಡ ವೇದಾಂತದ ಸಾರದಂತೆ ಇದೆ ಅಂತ ಅವ್ರು ಹೇಳಿದ್ರು. ಬಹಳ ಸಂತೋಷಪಟ್ಟು, ಗುರುಗಳೇ ಧನ್ಯನಾದೆ, ನಿಮ್ ದರ್ಶನ ನಿಮ್ ಉಪನ್ಯಾಸವನ್ನು ಕೇಳ್ತಾ ಕೇಳ್ತಾ ಕೃತಾರ್ಥನಾದೆ ಅಂತ ಹೇಳಿದ್ದರು. ಯಾಕೆ ಹೇಳಿದೆ, ಇವತ್ತು ಸಿಕ್ಕುತ್ತೋ ಇಲ್ವಾ ಗೊತ್ತಿಲ್ಲ ನನ್ಗೆ. ಹಿಂದಿನ ಮಾತು, ಆ ಕಾರ್ಡಮಮ್ ರಸ, ಅದೇ ಜ್ಯೂಸ್ ಅಂತ, ಜ್ಯೂಸ್ ಅಲ್ಲ ಕಾರ್ಡಮಮ್, ಅದು ನೋಡುವುದಕ್ಕೆ ಅತ್ಯಂತ ಪುಟ್ಟದಾಗಿದ್ದರೂ ಅದರ ಮಹಿಮೆ ಸಾವಿರಾರು ಜನಗಳಿಗೆ ಪಾಯಸ ಮಾಡಿದಾಗ ಪಾಯಸಕ್ಕೆ ಒಂದೇ ಒಂದು ತೊಟ್ಟು ಇದರ ಕಾರ್ಡಮಮ್ ಜ್ಯೂಸ್ ರಸ ಹಾಕ್ಬಿಟ್ರೆ ಪಾಯಸ ಏಲಕ್ಕಿ ವಾಸನೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಅಧ್ಯಾಸ ಭಾಷ್ಯ, ವೇದಾಂತ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಿಗೆ ತಳಹರಿ. ಯದ್ಯಪಿ ಶಂಕರಾಚಾರ್ಯರು ಸೂತ್ರ ಭಾಷ್ಯಕ್ಕೆ ಬರೆಯುವುದಕ್ಕಿಂತ ಮುಂಚೆ ಬರೆದಿರುವುದರಿಂದ ಇದನ್ನ ನಾವು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಕಾ ಅಂತ ಹೇಳ್ತೇವೆ. ಆದರೆ ಅಷ್ಟೇ ಅಲ್ಲ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ದಿವ್ಯ ದೃಷ್ಟಿಯಿಂದ ನೋಡಿದಾಗ, ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು, ಇದು ಇಡೀ ಪ್ರಸ್ಥಾನದ ಭಾಷೆಗಳಿಗೆ ಮಾತ್ರವಲ್ಲ ಮಗು, ಇಡೀ ವೇದಾಂತ ದರ್ಶನ ತರಹದಿಯಾಗಿವೆ. ಅಧ್ಯಾಸ ಭಾಷ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದಿನ ಬ್ರಹ್ಮಸೂತ್ರ ಭಾಷ್ಯ ಸುಲಭವಾಗಿ ಅರ್ಥವಾಗತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ನೋಡಿ ಬೈತಾರೆ ಗುರು ಇವಾಗ, ಪ್ರಮಾಣಾನ ಅವಿದ್ಯಾವದ್ ವಿಷಯತ್ವೇ ಶಂಕಾ, ಹೆಡ್ಡಿಂಗ್ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನು ಕಾಣಬೇಕಾ, ಸುಗಮ ವ್ಯಾಖ್ಯಾನ. ಅಂತ ಮಹಾತ್ಮರ ತಪೋಭೂಮಿ ಹೊಳೆ ನರಸೀಪುರ 50 ವರ್ಷಗಳ ಕಾಲ ಕಾಡು, ನಲ್ಲಿ ಇತ್ತಿಲ್ಲ, ಬಾವಿ ಇತ್ತು, ಸರಿಯಾಗಿ ಕರೆಂಟ್ ಇತ್ತಿಲ್ಲ. ಆ ಸಮಯದಲ್ಲಿ ಇಂಥ ಅದ್ಭುತವಾದ ಗ್ರಂಥ ಬರೆದಿದ್ದಾರೆ ಅಂದ್ರೆ ಎಷ್ಟೇ ಜ್ಞಾನಮಯ ತಪ ಅಲ್ವೇ. ಆ ಒಂದು ಜಾಗದಲ್ಲಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಲ್ಲಿ ಸದ್ಗುರುಗಳವರ ಸಮಾಧಿ ಮಂದಿರ, ಯಾವ ಆಡಂಬರವೂ ಇಲ್ಲ ಅಲ್ಲಿ. ನಾನು ಇಷ್ಟೆಲ್ಲ ಹೊಗಳ್ತಾ ಇದ್ದೇನೆ, ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ಭವನ ಇರುತ್ತೆ ಅನ್ನೋ ತಿಳ್ಕೋಬೇಡಿ. ಅದು ಕಾಡು, ಹಳ್ಳಿ, ಸಮಾಧಿ ಮಂದಿರವಿದೆ. ಅಲ್ಲಿ ಆ ಸಮಾಧಿ ಮಂದಿರದಲ್ಲಿ ಪೂಜ್ಯ ಸದ್ಗುರುಗಳು ಕೂತ್ಕೊಂಡಿದ್ದಾರೆ. ನಾನು ಕೂತ್ಕೊಂಡು ಈ ಉಪನ್ಯಾಸ ಕೇಳ್ತಾ ಇದ್ದ ನನ್ನ ಭಾವನೆ. ಪ್ರಮಾಣಾನ ಅವಿದ್ಯಾವದ್ ವಿಷಯತ್ವೇ ಶಂಕಾ, ಶಂಕಾ ಸಮಾಧಾನಂ. ಎಷ್ಟು ಜನ ಇದು ಸ್ವಾಮಿ ಇದು? ಪ್ರಮಾಣಾನ, ಎಲ್ಲಾ ಪ್ರಮಾಣಗಳು, ಲೌಕಿಕ ಪ್ರಮಾಣ, ವೈದಿಕ ಪ್ರಮಾಣ, ಶಾಸ್ತ್ರೀಯ ಪ್ರಮಾಣ, ಎಲ್ಲ ಪ್ರಮಾಣಗಳು ಕೂಡ ಅವಿದ್ಯಾವದ್ ವಿಷಯಾನಿ. ನ ವಿದ್ಯಾ ಅವಿದ್ಯಾ, ಅವಿದ್ಯಾ ವಿಷಯ ಯೇಷಾಂ ತೇ ಅವಿದ್ಯಾವದ್ ವಿಷಯಾನಿ ಯೇಷಾಂ ತಾನಿ. ಇಲ್ಲಿ ಅವಿದ್ಯಾವಂತಃ, ಅವಿದ್ಯಾ ಯೇಷಾಂ ತೇ ಅವಿದ್ಯಾವಂತಃ, ಅವಿದ್ಯಾವತಾಂ ವಿಷಯಾಃ ಅವಿದ್ಯಾ ವಿಷಯಾಃ ತಸ್ಯ ಭಾವಃ ವಿದ್ಯಾ ವಿಷಯತ್ವಂ ತಸ್ಮಿನ್. ಎಲ್ಲ ಪ್ರಮಾಣಗಳಿಗೂ ಅವಿದ್ಯಾವಂತರೇ ವಿಷಯ, ಅಥವಾ ಅವಿದ್ಯಾವಂತಹ ಅಜ್ಞಾನಿನಃ ವಿಷಯಾಃ ಯೇಷಾಂ ತಾನಿ ಅವಿದ್ಯಾವದ್ ವಿಷಯಾಣಿ. ಏನರ್ಥ ಅಂದ್ರೆ ಇದು? ಅಬ್ಬಾ, ಎಷ್ಟು ಶಾಸ್ತ್ರಗಳಿವೆಯೋ, ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ, ವೇದಾಂತ ಶಾಸ್ತ್ರ,
ವೇದಶಾಸ್ತ್ರ, ಮೀಮಾಂಸಾಶಾಸ್ತ್ರ ಇತ್ಯಾದಿ ಎಲ್ಲಾ ಶಾಸ್ತ್ರಗಳಿಗೂ ಅಧಿಕಾರಿಗಳು ವಿಷಯ ಯಾರು? ಅವಿದ್ಯಾವಂತರು. ಅಗ್ನಿಹೋತ್ರಾನುಷ್ಠಾನವನ್ನ ಮಾಡುತ್ತಿರುವವರು ಯಾರು? ಅವಿದ್ಯಾವಂತರು. ವೇದಾಧ್ಯಯನವನ್ನ ಮಾಡುತ್ತಿರುವವರು ಯಾರು? ಅವಿದ್ಯಾವಂತರು. ಅವಿದ್ಯಾವಂತರೇ ಎಲ್ಲಾ ಶಾಸ್ತ್ರಗಳಿಗೂ ವಿಷಯ. ರಾಮ್ 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 ರಾಮ. ವೇದಾಂತ ಶಾಸ್ತ್ರವನ್ನ ಓದುವವರು ಯಾರು? ಅವಿದ್ಯಾವಂತರು. ನಾನು ಬದ್ಧನಾಗಿದ್ದೇನೆ, ಅವಿದ್ಯೆಯನ್ನು ಕಳ್ಕೊಳ್ಬೇಕು ಅಂತ ಹೊರಟಿರುವಂತ ಧೀರರಾದ ವಿವೇಕಿಗಳಾದ ಸಾಧಕರು ಯಾರು? ಅವಿದ್ಯಾವಂತರು. ಪ್ರಮಾಣಾನ ಎಲ್ಲಾ ಪ್ರಮಾಣಗಳು ಕೂಡ ಅವಿದ್ಯಾವಂತರನ್ನ ವಿಷಯವನ್ನಾಗಿ ಉಳ್ಳದ್ದಾಗಿವೆ ಅಂತ ಹೇಳ್ತಾ ಇದ್ದೀರಲ್ಲ. ಕಥಮಿದಂ ಕಥಂ ಪುನಃ ಅವಿದ್ಯಾವದ್ ವಿಷಯಾನಿ ಪ್ರತ್ಯಕ್ಷಾದಿ ಪ್ರಮಾಣಾನಿ ಶಾಸ್ತ್ರಾಣಿ ಚ. ಅಧ್ಯಾಸ ಭಾಷ್ಯ, ಶಾಂಕರ ಭಾಷ್ಯ. ಇದನ್ನು ಪಾಠ ಮಾಡುವಾಗ ಪೂಜ್ಯ ಸದ್ಗುರುಗಳು ಎರಡರ್ಥ ಹೇಳಿದ್ದಾರೆ. ಒಂದು, ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ ಕಥಂ ಅವಿದ್ಯಾವದ್ ವಿಷಯಾಣಿ. ಇನ್ನೊಂದು, ಅವಿದ್ಯಾವದ್ ವಿಷಯಾನಿ ಕಥಂ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ ಭವಂತಿ. ಮಗು, ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋ. ಅವಾಗ ಅರ್ಥವಾಗ್ತಾ ಇತ್ತಿಲ್ಲ, ಇವಾಗ ಚೆನ್ನಾಗಿ ಅರ್ಥ ಮಾಡ್ಕೋ. ಪ್ರತ್ಯಕ್ಷಾದೀನಿ ಪ್ರಮಾಣಾನಿ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಗಮ, ಅರ್ಥಾಪತ್ತಿ, ಅನುಪಲಬ್ಧಿ, ಇತಿಹಾಸಾದಿಗಳು ಇವೆಲ್ಲವೂ ಕೂಡ ಅವಿದ್ಯಾವಂತರ ವಿಷಯ. ಅವಿದ್ಯಾವಂತರಾಗಿರುವ ಪುರುಷರನ್ನ ಇಟ್ಟುಕೊಂಡು ಹೊರಟಿವೆ ಎನ್ನುವುದು ಹೇಗೆ? ನಾನು ಕಣ್ಣಿನಿಂದ ಮೊಬೈಲ್ ನೋಡ್ತಾ ಇದ್ದೇನೆ, ಇದೊಂದು ಪ್ರಮಾಣ, ಕಣ್ಣು ಪ್ರಮಾಣವಾಗಿ. ಕಣ್ಣು ಪ್ರಮಾಣವಾಗಿದೆ ಎನ್ನುವಂತಹದ್ದು ಅವಿದ್ಯಾವಂತರ ವಿಚಾರ. ಹೇಗೆ? ಶಾಸ್ತ್ರಾಣಿಚ ಅವಿದ್ಯಾವದ್ ವಿಷಯಾನಿ ಕಥಂ. ಶಾಸ್ತ್ರಗಳು ಎಷ್ಟು ಕಷ್ಟಪಟ್ಟು 16 ವರ್ಷಗಳು ತಪಸ್ಸನ್ನು ಮಾಡಿ ಶಾಸ್ತ್ರಾಧ್ಯಯನ ಮಾಡ್ತಾರೆ. ಅಂತ ಎಲ್ಲಾ ಶಾಸ್ತ್ರಗಳು ಅವಿದ್ಯಾವಂತರನ್ನ ವಿಷಯವನ್ನಾಗಿ ಉಳ್ಳದ್ದಾಗಿವೆ. ರಾಮ್ 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 ರಾಮ. ಹಾಗೆ ಒಂದರ್ಥ. ಇನ್ನೊಂದರ್ಥ, ಅವಿದ್ಯಾವದ್ ವಿಷಯತ್ವೇ ಸತಿ ಕಥಂ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಕಥಂ ಶಾಸ್ತ್ರಾಣಿ ಭವಂತಿ. ಅವಿದ್ಯಾವಂತರನ್ನ ವಿಷಯವನ್ನಾಗಿ ಅಧಿಕಾರಿಗಳನ್ನಾಗಿ ಉಳ್ಳವುಗಳಾಗಿವೆ ಅಂತಾದ್ರೆ ಅದು ಪ್ರತ್ಯಕ್ಷ ಪ್ರಮಾಣ ಅಂತ ಆಗುತ್ತಾ? ಅದು ಶಾಸ್ತ್ರ ಅಂತ ಆಗುತ್ತಾ? ಎಲ್ಲಾ ಶಾಸ್ತ್ರಗಳು ಕೂಡ ವಿದ್ವದ್ ವಿಷಯಾಣಿ ಅಲ್ಲವೇ? ಯಾರು ವಿದ್ವಾಂಸರೋ ಪಂಡಿತರೋ ಅಂಥವರಿಗೆ ಶಾಸ್ತ್ರ. ಆದ್ರಿಂದ ಪ್ರತ್ಯಕ್ಷಾದಿ ಪ್ರಮಾಣಗಳು, ವೇದಶಾಸ್ತ್ರ, ಪುರಾಣ, ವೇದಾಂತಗಳು ಕೂಡ ಅವಿದ್ಯಾವಂತರ ವಿಷಯ ಅನ್ನುವುದು ಹೇಗೆ? ಇನ್ನೊಂದು, ಅವಿದ್ಯಾವದ್ ವಿಷಯ ಅಂತ ಆಗಿಬಿಟ್ಟಾರೆ ಅದು ಪ್ರತ್ಯಕ್ಷ ಅಂತ ಆಗುತ್ತೆ, ಅದು ಶಾಸ್ತ್ರ ಅಂತ ಆಗುತ್ತೆ. ಹೇಗೆ ಅಂತ ಎರಡು ಅರ್ಥ ಮಾಡಬೇಕು ಅಂತ ಪಾಠ ಮಾಡುವಾಗ ಹೇಳಿದ್ರು. ಅದನ್ನ ಬರೀತಾ ನೋಡಿ. ಇತಿ ಇದಂ ಅಧ್ಯಾಸ ಸದ್ಭಾವಂ ಉಪಪಾದಯಿತು ಶಂಕೋತ್ಥಾಪನಂ. ಗುರುಗಳ ಅಮೃತಾಯಮಾನವಾದ ವಾಕ್ಯ. ನನಗೆ ಗುರು ಹೇಗಾದ್ರು ಹೇಳಿ, ಸುಂದರ ಮೂರ್ತಿಗಳು ಕುರುಕುಗಳು ಬೇಡ, ಅವ್ರ ಉಪದೇಶಾಮೃತವನ್ನು ಕೇಳ್ತಾ ಇದ್ದರೆ ಅವರೇ ಸಾಕ್ಷಾತ್ ಗೌಡಪಾದಾಚಾರ್ಯರು, ಅವರೇ ಸಾಕ್ಷಾತ್ ಶಂಕರರು, ಅವರೇ ಸಾಕ್ಷಾತ್ ಸುರೇಶ್ವರಾಚಾರ್ಯರು, ಅವರೇ ಸಾಕ್ಷಾತ್ ರಮಣ ಮಹರ್ಷಿಗಳು, ಅವರೇ ಸಾಕ್ಷಾತ್ ಭಗವಾನ್ ವೇದವ್ಯಾಸರು. ಇನ್ನು ಮುಂದಕ್ಕೆ ಹೋಗಿ ಅವರೇ ಸಾಕ್ಷಾತ್ ಗೀತಾಚಾರ್ಯನಾದ ಕೃಷ್ಣ ಪರಮಾತ್ಮ. ನಮಗೆ ವ್ಯಕ್ತಿ ಬೇಡ, ಉಪದೇಶ ಹೇಗಿದೆ ಸ್ವಾಮಿ, ಅದು ಅರ್ಥ ಮಾಡ್ಕೋತ ಹೋದ್ರೆ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಆಗ್ತಾ ಇದೆ. ಕಥಂ ಪುನಃ ಅವಿದ್ಯಾವದ್ ವಿಷಯಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ
ಎನ್ನುವಂತ ಈ ವಾಕ್ಯವು ಅಧ್ಯಾಸ ಸದ್ಭಾವಂ, ಅಧ್ಯಾಸದ ಇರುವಿಕೆಯನ್ನ, ಅಧ್ಯಾಸವಿದೆ ಎನ್ನುವುದನ್ನ ಉಪಪಾದಯಿತು ಶಂಕರಾಚಾರ್ಯರವರು ಇಲ್ಲಿ ಶಂಕೆಯನ್ನು ಉತ್ಥಾಪನೆ ಎಬ್ಬಿಸ್ತಾ ಇದ್ದಾರೆ. ಶಂಕರಾಚಾರ್ಯರು ಈ ವಾಕ್ಯ ಬರೆಯಬೇಕಾದರೆ ಅವರ ಮನಸ್ಸಿನಲ್ಲಿ ಅಧ್ಯಾಸ ಎನ್ನುವುದು ಉಂಟು ಅಂತ ಬರ್ತಾರೆ. ಅಧ್ಯಾಸವಿದೆ, ಪರಮೇಶ್ವರ ಕಳೆದುಕೊಳ್ಳಬೇಕಾದ ಅಭ್ಯಾಸವೂ ಇಲ್ಲ, ಹೊಂದಬೇಕಾದ ಬ್ರಹ್ಮಚಾರವು ಎಲ್ಲರೂ ತೋರಿಸ್ತಾರೆ. ಅತ್ರಾಯಂ ಶಂಕಿತು ಗುರುವಂತೆ ಅತ್ರ ಇಲ್ಲಿ ಶಂಕಿತು ಶಂಕಿತ ಶಂಕಿತಾರ ಶಂಕಿತಾರ ಶಂಕಿತ ಶಂಕಾಕರ್ತು, ಇದು ಶಂಕಾತಾನ ಪ್ರಮಾಣ ಅವಿದ್ಯಾವದ್ ವಿಷಯತ್ವ ಅನ್ನೋದು ಹೇಗೆ ಅಂತ ಶಂಕ. ಹಾಗೆ ಶಂಕ ಮಾಡುವವನ ಮನಸ್ಸಿನಲ್ಲಿರುವಂತ ಅಭಿಸಂಧಿ ಅಭಿಪ್ರಾಯವು ಇದು. ಕಥಂ ಪುನಃ ಅವಿದ್ಯಾವದ್ ವಿಷಯಾನಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ ಎಂದು ಆಶಂಕೆ ಪಡ್ತಾ ಇದ್ದಾನಲ್ಲ, ಆಕ್ಷೇಪ ಮಾಡ್ತಾ ಇದ್ದಾನಲ್ಲ, ಅವನ ಮನಸ್ಸಿನಲ್ಲಿರುವಂತ ಅಭಿಪ್ರಾಯವಿದು, ಅವನ ಮನಸ್ಸಿನಲ್ಲಿರುವ ಆಶಯವಿದು. ತತ್ರ ಅಯಂ ಅಭಿಸಂಧಿ. ಎಷ್ಟು ಜನ ಬೇಕಾದ್ರೆ ಆ ಪ್ರಶ್ನೆ ಮಾಡ್ಬೇಕಾದ್ರೆ ಅವನ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ, ಸಿದ್ಧೇ ಖಲು ಭವದ್ವನ್ನಿತ ಅಧ್ಯಾಸ ಸದ್ಭಾವೇ ತಕ್ಷ್ಯ ವಿದ್ಯಾ ವಿನಿವರ್ತ್ಯತ್ವ ರೂಪಂ ಅವಿದ್ಯಾತ್ವಂ ಸಿದ್ಧ್ಯತಿ. ಅಬ್ಬಬ್ಬಬ್ಬ, ಗುರುಗಳ ಆ ಸಂಸ್ಕೃತ ವಾಕ್ಯ ರಚನೆ ಪಾಣಿನಿ ಮಹರ್ಷಿಯ ತಲೆ ತೂಗುವಂತೆ ಇದೆ. ಸ್ವಾಮಿ, ಸಿದ್ಧೇ ಖಲು, ಅಧ್ಯಾಸವು ಸಿದ್ಧವಾದ ಮೇಲಲ್ಲವೇ ಅಧ್ಯಾಸ ಎನ್ನುವಂತಹದ್ದು ಒಂದಿದೆ ಅಂತ ಅವ್ರು ಹೇಳ್ಬಿಟ್ರು. ಸಿದ್ಧಿಯಾಗಿ ಸಿದ್ಧೇ ಖಲು ಅಧ್ಯಾಸೆ ಭವದ್ವರ್ಣಿತ ಅಧ್ಯಾಸ ಸದ್ಭಾವೇ ಸಿದ್ಧೇ ಸತಿ. ಭವದ್ವರ್ಣಿತ, ನಿಮ್ಮಿಂದ ವರ್ಣಿಸಲ್ಪಟ್ಟ ಅಧ್ಯಾಸವು ಸದ್ಭಾವೇ ಇದೆ ಅಂತಾದ ಮೇಲೆ ಅಲ್ಲವೇ ಅಧ್ಯಾಸವೇ ಇಲ್ಲ, ಅಧ್ಯಾಸವಿದೆ ಅಂತಾದ ಮೇಲೆ ಅಲ್ಲವೇ ತಸ್ಯ ಅದು ವಿದ್ಯಾ ನಿವರ್ತ್ಯತ್ವ ರೂಪಂ ಅಂತ ಅವಿದ್ಯೆಯನ್ನ ವಿದ್ಯೆಯಿಂದ ಕಲಿಸಿಕೊಳ್ಳಬೇಕು ಅಂತಾಗುತ್ತೆ. ಅಧ್ಯಾಸ ಅಂತಲೇ ಸಿದ್ಧವಾಗಿಲ್ಲ. ನೀವೇನೋ ಹೇಳ್ಬಿಟ್ರಿ, ಅಧ್ಯಾಸವೇ ಸಿದ್ಧವಾಗಿಲ್ಲ ಅಂದ್ಮೇಲೆ ಅದನ್ನ ವಿನಿವರ್ತನ ಮಾಡಿಕೊಳ್ಳುವುದಕ್ಕೆ ಬ್ರಹ್ಮವಿದ್ಯಾ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಇದೆಲ್ಲವೂ ಕೂಡ ಕೂಸು ಹುಟ್ಟುವುದಕ್ಕಿಂತ ಮುಂಚೆ ಕುಲಾವಿ ಹೊರದಿರು ಅಂತಾಗ್ತಾ ಇದೆ. ಅವಿದ್ಯಾ ಸದ್ಭಾವೇ ಸಿದ್ಧೇ ಖಲು, ಅವಿದ್ಯೆ ಇದೆ ಅಂತ ಸಿದ್ಧವಾದ ಮೇಲೆ ಅಲ್ಲವೇ ಅದು ವಿದ್ಯೆಯಿಂದ ನಿವರ್ತ್ಯವಾಗಿದೆ, ಬ್ರಹ್ಮವಿದ್ಯೆಯಿಂದ ಅದು ನಾಶವಾಗಬೇಕು ಅಂತ ಹೇಳಿತ್ತು. ಅದಕ್ಕೆ ವೇದಾಂತ ಶಾಸ್ತ್ರ ಹೊರಟಿರುವುದು ಸಿದ್ಧವಾಗ್ತಾ ಇದೆ. ವಿದ್ಯಾ ನಿವರ್ತ್ಯತ್ವ ರೂಪಂ ತಥಾ ಚ ಬ್ರಹ್ಮ ಜಿಜ್ಞಾಸೋಪಕ್ರಮೋಪಪತ್ತಿ. ನೋಡಿ ಎಷ್ಟು ಜನ ಅಧ್ಯಾಸವು ಸಿದ್ಧವಾದ ಮೇಲೆಯೇ ಅದನ್ನ ಬ್ರಹ್ಮವಿದ್ಯೆಯಿಂದ ನಿವೃತ್ತಿ ಮಾಡ್ಕೊಳ್ಬೇಕು ಅಂತಾಗುತ್ತೆ. ಆಮೇಲೆ ಅಂತ ಬ್ರಹ್ಮವಿದ್ಯೆಯನ್ನ ಉಪದೇಶ ಮಾಡುವುದಕ್ಕೆ ಬ್ರಹ್ಮ ಜಿಜ್ಞಾಸ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂದು ಬ್ರಹ್ಮ ಜಿಜ್ಞಾಸೆಯನ್ನ ಪ್ರಾರಂಭ ಮಾಡಿರುವುದು, ಉಪಕ್ರಮ ಮಾಡಿ ಬಂದದ್ದು. ಅಧ್ಯಾಸವೇ ಸಿದ್ಧವಾಗಿಲ್ಲ. ಏನೆಲ್ಲರ ವಿದ್ಯಾವಂತರ ತಪ್ಪು. ಈ ಪ್ರಪಂಚದಲ್ಲಿ ಎಂತೆಂಥ ಮಹಾ ಮೇಧಾವಿಗಳಿದ್ದಾರೆ, ಅವರೆಲ್ಲರಿಗೂ ಅಧ್ಯಾಸ ಇದೆಯಾ? ಇಲ್ಲ. ನೀವು ಹೇಳುವಂತ ಅಧ್ಯಾಸ ಶಂಕರಾಚಾರ್ಯರೇ ನಿಮಗೊಬ್ಬರಿಗೆ ಇರಬಹುದೇ ಹೊರತುವೆ ಯಾರಿಗೂ ಇಲ್ಲ ಅಂತ ಪೂರ್ವಪಕ್ಷ. ಹೇಗಿದೆ ನೋಡಿ. ಅಲ್ಲ ಸ್ವಾಮಿ, ಯಾವುದೋ ಒಂದು ರೋಗ ಇಲ್ವೇ ಇಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ರೋಗವಿಲ್ಲ. ಅಂತ ರೋಗ ಪರಿಹಾರಕ್ಕಾಗಿ ನಾವಿಂದ ಔಷಧಿ ತಯಾರು ಮಾಡ್ತಾ ಇದ್ದೇವೆ. ಒಂದು ಮಾತ್ರೆಗೆ 10,000 ರೂಪಾಯಿ ಅಂತ ಹೇಳಿದ್ರೆ ಹುಚ್ಚು. ಆ ಮಾತ್ರೆಯಿಂದ
ನಿವರ್ತನವಾಗಬೇಕಾಗಿರುವ ರೋಗವೇ ಇಲ್ಲ ಅಂದ್ಮೇಲೆ ಯಾಕೆ ಮಾತ್ರೆ? ಅಥಾತೋ ಬ್ರಹ್ಮ ಜಿಜ್ಞಾಸ ಶುರುವಾಗ್ತಾ ಇದೆ. ಯಾಕೆ? ಬ್ರಹ್ಮ ಜಿಜ್ಞಾಸೋಪನ್ಯಾಸ ಮುಖೇನ ಅಂತ ಹೇಳ್ಬಿಟ್ಟು ಅಧ್ಯಾಸವನ್ನ ಕಳೆಯುವುದಕ್ಕೆ. ಅಧ್ಯಾಸ ಅಂತ ಇಲ್ವಲ್ಲ ಸ್ವಾಮೀಜಿ? ಸಿದ್ಧೇ ಖಲು ಭವದ್ವರ್ಣಿತ ಅಧ್ಯಾಸ ಸದ್ಭಾವೇ. ನೀವು ಹೇಳುತ್ತಿರುವ ಅಧ್ಯಾಸವು ಇದೆ ಅಂತಾದರೆ ಅಲ್ಲವೇ? ಅದನ್ನ ಬ್ರಹ್ಮ ವಿದ್ಯೆಯಿಂದ ಕಳೆದುಕೊಳ್ಳಬೇಕು ಅಂತಾದ ಮೇಲೆ ಆ ತಥಾಚ ಆಮೇಲೆ ಬ್ರಹ್ಮ ಜಿಜ್ಞಾಸೋಪಕ್ರಮೋಪಪತ್ತಿ, ಬ್ರಹ್ಮ ಜಿಜ್ಞಾಸೆಯನ್ನ ಮಾಡುವುದಕ್ಕಾಗಿ ವೇದಾಂತ ಶಾಸ್ತ್ರ ಹೊರಟಿದೆ ಎನ್ನುವುದು ಸಿದ್ಧವಾಗಬಹುದಾಗಿತ್ತು. ಆದರೆ ನೋ ಸದ್ಭಾವ ಸದ್ಭಾವ ನಾಜ್ಯಾಪಿ ಸಾಧಿತ. ಸದ್ಭಾವ ಅಂತ ಅವಿದ್ಯೆಯ ಇರುವಿಕೆಯು, ಅವಿದ್ಯಾಯ ಸದ್ಭಾವ, ಅವಿದ್ಯಾ ಸದ್ಭಾವ ಅಧ್ಯಾಸವಿದೆ ಎನ್ನುವುದು ಈಗಲೂ ನೀವು ನಾದ್ಯಾಪಿ ಹ್ಯಾವ್ ನಾಟ್ ಎಸ್ಟಾಬ್ಲಿಷ್ ದಿ ಎಕ್ಸಿಸ್ಟೆನ್ಸ್ ಆಫ್ ಅವಿದ್ಯ. ಅವಿದ್ಯೆ ಇಲ್ಲೇ ಇಲ್ಲ. ನೋಡಿ ಎಂಥ ಮಾತು. ಒಂದು ಮಾತು, ಒಂದು ಕಡೆಯಲ್ಲಿ 10 ಲಕ್ಷ ಜನ ಸೇರ್ಬಿಡಿಯಾರೆ. 10 ಲಕ್ಷ ಜನ ಯಾರ್ಯಾರು ದೊಡ್ಡ ದೊಡ್ಡವರು ಬಂದು ರಾಜ್ಕುಮಾರು, ವಿಷ್ಣುವರ್ಧನ್ ಎಲ್ಲ ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. 10 ಲಕ್ಷ ಜನ ಸೇರಿದ್ದಾರೆ. ಶಂಕರಾಚಾರ್ಯರು ಹೋಗ್ಬಿಟ್ಟು, ಅಪ್ಪ ನೀವೆಲ್ಲರಿಗೂ ಅಧ್ಯಾಸವಿದೆ ಅಂದ್ರೆ ನಮ್ಗ ಅಧ್ಯಾಸವಿದೆಯಾ? ಏನ್ ಮಾತಾಡ್ದು ಹೋಗ್ರಿ ಅಂತಾರೆ. ನಮಗೆ 4 ಕಾರಿದೆ, 4 ಜನ ಮಕ್ಕಳಿದ್ದಾರೆ. ಒಬ್ಬರು ಅಮೆರಿಕ, ಒಬ್ಬ ಲಂಡನ್, ಒಬ್ಬ ಜರ್ಮನಿ, ಒಬ್ಬ ಜಪಾನ್. ನಮಗೆ ಬೇಕಾದ ಐಶ್ವರ್ಯವಿದೆ. ನಮ್ಮ ಮಗ ME ಪಾಸ್ ಮಾಡಿದ್ದಾನೆ. ಅವಿದ್ಯೆಯ ಇಲ್ಲ. ನಮ್ಗೆ ಯಾರಿಗೂ ಅವಿದ್ಯೆ ಇಲ್ಲ. ನಾವೆಲ್ಲರೂ ಬುದ್ಧಿವಂತರು, ನಾವೆಲ್ಲರೂ ಜ್ಞಾನಿಗಳು ಮಾಡ್ಕೊಂಡಿದ್ದಾರೆ. ನಮ್ಮ ಸರ್ಟಿಫಿಕೇಟ್ ತೋರಿಸ್ತಾರೆ. ME ಮಾಡಿದ್ದೇವೆ, MD ಮಾಡಿದ್ದೇವೆ, IAS ಪಾಸ್ ಮಾಡಿದ್ದೇವೆ, IPS ಮಾಡಿದ್ದೇವೆ. ನಾವು ವಿದ್ಯಾವಂತರ. ನಿಮ್ ತಲೆ ಅಂತಾರೆ. ಯಾರೊಬ್ಬರೂ ಕೂಡ ಈ ಪ್ರಪಂಚದಲ್ಲಿ ಅಧ್ಯಾಸವಿದೆ ಎನ್ನುವುದನ್ನ ಒಪ್ಪಿಕೊಂಡಿಲ್ಲ. ಸತೋ ಅಧ್ಯಾಸ ಸದ್ಭಾವ ಅಧ್ಯಾಪಿ ನ ಸಾಧಿತ ಭವತ. ಶಂಕರಾಚಾರ್ಯರೇ, ನೀವು ನಿಮ್ಮ ಮೂಗಿನ ಮೇಲೆ ಕೇಳ್ಕೊಂಡು ಹೋಗ್ತಾ ಇದ್ದೀರ. ನಮಗೆ ಸಂಬಂಧಪಟ್ಟಿಲ್ಲ. ಅವ್ರನ್ನ ಕೇಳಿ ಅಧ್ಯಾಸ ಇದೆಯೇನೋ? ಇಲ್ಲ. ಇವ್ರನ್ನ ಕೇಳಿ ಅಧ್ಯಾಸವಿದೆಯೇನಪ್ಪ? ಇಲ್ಲ. ಆ 10 ಲಕ್ಷ ಜನಗಳ ಪೈಕಿ 10 ಲಕ್ಷ ಜನ ಹೇಳ್ತಾರೆ ನಮಗೆ ಯಾರಿಗೂ ಅವಿದ್ಯಾ ಇಲ್ಲ, ನಾವೆಲ್ಲರೂ ಬುದ್ಧಿವಂತರು, ಪಂಡಿತೋತ್ತಮರು ಅಂತಾರೆ. ಇಂಥ ಅಧ್ಯಾಸವನ್ನ ಇದೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀರ. ಅದನ್ನ ಅಧ್ಯಾಸವಿದೆ ಅಂತ ಪ್ರೂವ್ ಮಾಡಿ. ಸಕಾಮಾನವರಿಗೂ ಅಧ್ಯಾಸ ಉಂಟು ಎನ್ನುವುದನ್ನ ನೀವು ಪ್ರೂವ್ ಮಾಡಿದ ಮೇಲೆ ನಾವು ಮುಂದುವರಿಯೋಣ ಅಂದ್ಬಿಟ್ಟ ಪೂರ್ವ ಪಕ್ಷಿ. ಸತ್ತು ಸದ್ಭಾವ ನಾದ್ಯಾಪಿ ಸಾಧಿತ ನಹಿ ಲಕ್ಷಣ ಪ್ರಣಯನ ಅವಿರೋಧ ಪ್ರದರ್ಶನ ಮಾತ್ರೇಣ ಅಧ್ಯಾಸ ಸೇಧ್ವಮರ್ಹತಿ. ಏನ್ ಮಾಡ್ತೀಯ ಸ್ವಾಮಿ? ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ನಾನು ಕಾಣ್ತಾ ಇದ್ದೀನಿ. ಪಾಠ ಮಾಡ್ತಾ ಇದ್ದಾರೆ, ನನ್ನ ಉಪನ್ಯಾಸ ಕೇಳ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಹಬ್ಬ ಭಲೆ 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 ನಾನು ಬರೆದಿರುವಂತ ಸುಗಮ ವ್ಯಾಖ್ಯಾನವನ್ನ 100 ಜನರಿಗೆ ಹೇಳ್ತಾ ಇದೆಯಪ್ಪ, ತುಂಬಾ ಸಂತೋಷ ಅಂತ ಆಶೀರ್ವಾದ ಮಾಡ್ತಾರೆ. ನನ್ನ ಭ್ರಮೆ ನಿಲ್ಸಣ. ನೀವು ಅಧ್ಯಾಸ ಅಂದ್ಬಿಟ್ಟು ಅದರ ರಕ್ಷಣಾ ಮಾಡಿಬಿಟ್ಟು ಏನೇನು ಹೇಳ್ತಾ ಇದ್ದೀರ. ಇದ್ಯಾವುದೂ ಕೂಡ ಸಿದ್ಧವಾಗಿಲ್ಲ. ಅಧ್ಯಾಸವೇ ಇಲ್ಲ ಅಂದ್ಬಿಟ್ಟ. ಇದು ತೋರಿಸ್ಬೇಕು. ಅಧ್ಯಾಸವಿದೆ, ಎಲ್ಲ ಮಾನವರಿಗೂ ಅಧ್ಯಾಸ ಉಂಟು. ಆಶ್ಚರ್ಯ ಅವರಿಗೆ ಗೊತ್ತಿಲ್ಲ. ರಾಮ್ 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 ರಾಮ. ಅಧ್ಯಾಸದಿಂದ ಹುಟ್ಟಿ, ಅಧ್ಯಾಸದಿಂದ ಬದುಕಿದ್ದು, ಅಧ್ಯಾಸದಿಂದ ಜೀವನ ಮಾಡ್ತಾ ಇದ್ದು, ಅಧ್ಯಾಸದಿಂದಲೇ ಸಾಯ್ತಾ ಇದ್ದಾರೆ. ಆದರೆ ಆಶ್ಚರ್ಯವೆಂದರೆ ಯಾರಿಗೂ ಕೂಡ ಅಧ್ಯಾಸವಿದು ಗೊತ್ತಾಗಿಲ್ಲ. ನಾವು ತೋರಿಸ್ಕೊಡ್ತೀವಿ. ಕಥಂ ಪುನಃ ಅವಿದ್ಯಾವದ್ ವಿಷಯಾಣಿ
ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ ವಾಕ್ಯ. ಆ ವಾಕ್ಯಕ್ಕೆ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾರೆ ಗುರುಗಳು. ಅಂತಹ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಗುರುವರಿಯ ಪೊರೆಯನ್ನ ಶ್ರೀಕೃಷ್ಣ ಪರಮಾತ್ಮನ ಕಿವಿಮಾತು. ಸದ್ಗುರುವನ್ನು ಹೇಗೆ ಸೇವಿಸಬೇಕು ಎಂದು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಸದ್ಗುರುವಾದರೋ ತತ್ವವನ್ನು ತಿಳಿಸುತ್ತಾ ಮಾಯೆ ಎಂಬುದು ಹುಸಿ ತೋರಿಕೆ, ನೀನು ನಾಶವಾಗುವವನಲ್ಲ, ನೀನು ಸಂಸಾರಿಯಲ್ಲ, ನಿನ್ನ ಸಹಜ ಸ್ವಭಾವವೇ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಎಂದು ಸತ್ಯ ಸಂದೇಶವನ್ನು ಹೀಗೆ ತಿಳಿಸುತ್ತಿದ್ದಾರೆ. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಚರಣವ ಪಿಡಿವೆ. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ. ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ. ಎಲ್ಲಿಂದ ಬಂದುದಿ ಇಲ್ಲದ ಮಾಯೆಯು ಸಲ್ಲದ ಕಾರ್ಯವನ್ನು ಅಲ್ಲಗೈಸಿದುದು. ಎಲ್ಲಿಂದ ಬಂದುದಿ ಇಲ್ಲದ ಮಾಯೆಯು ಸಲ್ಲದ ಕಾರ್ಯವನ್ನು ಅಲ್ಲಗೈಸಿದುದು. ನಿನ್ನ ಬೋಧೆಯ ಮೀರುತ್ತ ಅನ್ಯವ ಭಜಿಸಿ ಕುನ್ನಿಯದೆನು ದೇವ ಮನ್ನಿಸಿ ತಪ್ಪ. ನಿನ್ನ ಬೋಧೆಯ ಮೀರುತ್ತ ಅನ್ಯವ ಭಜಿಸಿ ಕುನ್ನಿಯದೆನು ದೇವ ಮನ್ನಿಸಿ ತಪ್ಪ. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ. ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ. ನಿತ್ಯಾನಂದನು ನೀನು ಮರ್ತ್ಯನಲ್ಲೆಂಬ ಸತ್ಯೋಪದೇಶವನು ಓತ್ತರಿಸಿದೆನು. ನಿತ್ಯಾನಂದನು ನೀನು ಮರ್ತ್ಯನಲ್ಲೆಂಬ ಸತ್ಯೋಪದೇಶವನು ಓತ್ತರಿಸಿದೆನು. ಪರಿಪರಿ ಬಳಲಿ ಸಂಸರಣನಾರಕದಿ ಪರಿಪರಿ ಬಳಲಿ ಸಂಸರಣನಾರಕದಿ ಕೊರಗಿ ಬಂದಿಹೇನೆ ಶಂಕರನ ಶರಣೆಂದು. ಕೊರಗಿ ಬಂದಿಹೇನೆ ಶಂಕರನ ಶರಣೆಂದು. ಗುರುವರ್ಯ ಪೊರೆಯನ್ನ
ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಶರಣವ ಬಿಡಿವೆ ಗುರುವಯ ಪೊರೆಯನ್ನ ಗುರುವಯ ಪೊರೆಯನ್ನ ಗುರುವಯ ಪೊರೆಯನ್ನ